ಕ್ಷಮೆ ಕೇಳದ ಹೊರತು ಸಿನಿಮಾ ರಿಲೀಸ್ಗೆ ಒಪ್ಪಲ್ಲ ಅಂತ ಫಿಲ್ಮ್ ಚೇಂಬರ್ ಕೂಡ ಹೇಳಿದೆ. ಕ್ಷಮೆ ಕೇಳದಿದ್ರೆ ತಗ್ ಲೈಫ್ ರಿಲೀಸ್ ಡೌಟ್. ಫಿಲ್ಮ್ ಚೇಂಬರ್ ಅಂಗಳಕ್ಕೆ ಕಮಲ್ ಹಾಸನ್ ಅವರ ಈ ವಿವಾದವನ್ನ ಕೋರ್ಟ್ ತಳ್ಳಿದೆ. ಹೈಕೋರ್ಟ್ ಸೂಚನೆ ಬೆನ್ನಲ್ಲೇ ಫಿಲ್ಮ್ ಚೇಂಬರ್ನಲ್ಲಿ ಮಹತ್ವದ ಸಭೆ ಕೂಡ ನಡೀತಾ ಇದೆ. ಈ ಸಭೆಯಲ್ಲಿ ಮುಂದಿನ ತೀರ್ಮಾನಕ್ಕೆ ಬರೋದರ ವಿಷಯವಾಗಿ ಚರ್ಚೆಯನ್ನ ನಡೆಸಲಾಗ್ತಿದೆ. ಕ್ಷಮೆ ಕೇಳದ ಹೊರತು ಸಿನಿಮಾ ರಿಲೀಸ್ಗೆ ಫಿಲ್ಮ್ ಚೇಂಬರ್ ಕೂಡ ಒಪ್ಪಬಾರದು ಅನ್ನುವಂತಹ ನಿಲುವಿಗೆ ಬರಲಾಗಿದೆ. ಮೊದಲು ಕ್ಷಮೆ ಕೇಳಿ, ನನ್ನಿಂದ ತಪ್ಪಾಗಿದೆ, ನನ್ನನ್ನು ಕ್ಷಮಿಸಿ ಅಂತ ಕೇಳಿ, ಆ ನಂತರದಲ್ಲಿ ನಾವು ಸಿನಿಮಾ ಅವಕಾಶದ ಬಗ್ಗೆ, ತೆರೆ ಕಾಣೋದ್ರ ಬಗ್ಗೆ ಮುಂದಿನ ತೀರ್ಮಾನವನ್ನ ತಿಳಿಸ್ತೀವಿ. ಆದ್ರೆ ಮೊದಲು ಕ್ಷಮೆ, ಆ ನಂತರ ಉಳಿದದ್ದು. ಕೇಳಲಿಲ್ಲ ಅಂತಂದ್ರೆ ಸಿನಿಮಾ ಪ್ರದರ್ಶನ ಇಲ್ಲ, ಈ ನಿರ್ಧಾರಕ್ಕೆ ಬರಲಾಗಿದೆ. ಇದೇ ವಿಷಯವಾಗಿ ಈಗ ಸಭೆ ಕೂಡ ನಡೆಸ್ತಾ ಇದ್ದಾರೆ. ಕೋರ್ಟ್ ಡಿಸಿಷನ್ನ ಏನಾಗುತ್ತೆ ಅನ್ನೋದ್ರ ಮೇಲೆ ನಾವು ಮುಂದಿನ ತೀರ್ಮಾನವನ್ನ ಪ್ರಕಟ ಮಾಡ್ತೀವಿ, ಮತ್ತೆ ಒಂದು ಸಭೆ ಮಾಡ್ತೀವಿ ಅಂತ ಕೂಡ ಫಿಲ್ಮ್ ಚೇಂಬರ್ ಹೇಳಿತ್ತು. ಅದರಂತೆ ಈಗ ಕೋರ್ಟ್ ಹೇಳಿದೆ, ಫಿಲ್ಮ್ ಚೇಂಬರ್ನಲ್ಲಿ ಈ ಪ್ರಕರಣವನ್ನ ಇತ್ಯರ್ಥಪಡಿಸ್ಕೊಳ್ಳಿ ಅಂತ. ಆ ಸೂಚನೆಯ ಬೆನ್ನಲ್ಲೇ ಫಿಲ್ಮ್ ಚೇಂಬರ್ ನಮ್ಮ ನಿಲುವು ಏನಾಗಿರ್ಬೇಕು ಅನ್ನೋದ್ರ ಬಗ್ಗೆ ಸಭೆಯನ್ನ ನಡೆಸ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಫಿಲ್ಮ್ ಚೇಂಬರ್ ತನ್ನ ನಿಲುವೇನು ಅನ್ನೋದನ್ನ ಮಗದೊಮ್ಮೆ ಪ್ರಕಟ ಮಾಡುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಭಾರತಿಯಿಂದ. ಭಾರತಿ, ಈಗ ಚೆಂಡು ಫಿಲ್ಮ್ ಚೇಂಬರ್ ಅಂಗಳದಲ್ಲಿದೆ. ಸೊ ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ? ಈಗ ನಡೀತಾ ಇರುವಂತಹ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ? ಸಹಜವಾಗಿ ನ್ಯಾಯಾಂಗಕ್ಕೆ ಬೆಲೆ ಕೊಡಬೇಕಾಗುತ್ತೆ. ಹಾಗೆ ಅವರ ಹೈಕೋರ್ಟ್ನ ಆದೇಶದ ಪ್ರಕಾರ ನಡೆಯುತ್ತೆ. ಹೌದು, ಇದೇ ವಿಚಾರವನ್ನು ವ್ಯಕ್ತಪಡಿಸಿತ್ತು ಫಿಲ್ಮ್ ಚೇಂಬರ್. ನಮ್ಮ ಪರವಾಗಿ ಜಯ ಇರುತ್ತೆ ಅನ್ನೋದು. ಹೌದು, 3:30ಕ್ಕೆ ಪದಾಧಿಕಾರಿಗಳ ಮೀಟಿಂಗ್ ಇದೆ, ಮಹತ್ವದ ಮೀಟಿಂಗ್ ಇದು. ಇದರಲ್ಲಿ ಮುಂದೆ ಏನೇನು ಮಾಡಬೇಕು, ಅದಕ್ಕೂ ಮೀರಿ ಪ್ರದರ್ಶಕರು ಯಾರಾದರೂ ಮನಸ್ಸು ಮಾಡಿಬಿಟ್ರೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಅದು ಕೋರ್ಟ್ ಇದಕ್ಕೂ ನಕಾರಕ್ಕೂ ಮೀರಿ ಏನಾದರೂ ಪ್ರದರ್ಶನ ಮಾಡೋದಕ್ಕೆಲ್ಲ ಒಪ್ಕೊಂಡ್ಬಿಟ್ಟು ಏನೋ ಮಾಡಿಬಿಟ್ರೆ ಅದ್ರ ಪ್ರಕಾರ ಹೆಂಗೆ ಹೋಗಬೇಕು, ಕಮಲ್ ಹಾಸನ್ ಅವರಿಗೆ ಯಾವ ಉತ್ತರ ಕೊಡಬೇಕು, ಆಲ್ರೆಡಿ ಲೆಟರ್ ಬರೆದು ಈ ಥರದಷ್ಟು ಕನ್ನಡ ಪ್ರೀತಿ ಇದನ್ನ ಹೇಳಿದ್ರು, ಕ್ಷಮೆ ಕೇಳಲಿಲ್ಲ. ಆ ಲೆಟ್ರಿಗೆ ಏನು ಉತ್ತರ ಕೊಡಬೇಕು ಅದು. ಆಮೇಲೆ ಒಂದು ವಾರದ ಗಡುವನ್ನು ಕೊಟ್ಟಿದ್ದಾರಲ್ವಾ ಕಮಲ್ ಹಾಸನ್ ಅವರು, ಈ ವಿಚಾರಕ್ಕೆ ಅವರಿಗೆ ಸೋಲಾಯ್ತಲ್ಲ. ಹೀಗಾಗಿ ಒಂದು ವೇಳೆ ಇದರಿಂದ ಕ್ಷಮೆ ಕೇಳಿಬಿಟ್ರೆ, ನಾಳೆನ ನಾಡಿದ್ದನೋ ಅಥವಾ ಕ್ಷಮೆ ಕೇಳಿಕೊಂಡು ಮುಂದೆ ಬಂದರೆ ಸಿನಿಮಾ ರಿಲೀಸ್ ಮಾಡಿ ಅಂತ ಹೇಳಿ ಮುಂದೆ ಬಂದರೆ ಅದಕ್ಕೆ ಯಾವ ಥರ ಪರ್ಮಿಷನ್ ಕೊಡಬೇಕು, ಫಿಲ್ಮ್ ಚೇಂಬರ್ನಿಂದ ಯಾವ ನಿರ್ಧಾರಗಳು ಪ್ರಕಟವಾಗುತ್ತೋ ಅದೇ ಅಂತಿಮವಾಗುತ್ತೆ. ಹೌದು, ಖಂಡಿತವಾಗಲೂ. ಯಾಕಂದರೆ ಕೋರ್ಟ್ ಫಿಲ್ಮ್ ಚೇಂಬರ್ ಜೊತೆ ಮಾತುಕತೆ ಮಾಡಿ ಅಂತ ಹೇಳಿ ಬಿಟ್ಟಿದೆ. ಹೀಗಾಗಿ ಒಂದು ವೇಳೆ ಕಮಲ್ ಹಾಸನ್ ಅವರು ಕ್ಷಮೆ ಕೇಳಿದ್ರೆ ಈ ಬಳಿಕ ಕೋರ್ಟ್ ಏನು ಸೂಚಿಸಿದೆ ಅದರ ಪ್ರಕಾರ ಕ್ಷಮೆ ಕೇಳಿ ಸಿನಿಮಾ ರಿಲೀಸ್ ಮಾಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿಯೋ ರೀತಿ ಆಗ್ಬಿಟ್ರೆ ಏನು ಮಾಡಬೇಕು, ಕರ್ನಾಟಕದಲ್ಲಿ ರಿಲೀಸ್ ಮಾಡಬೇಕಾ ಬೇಡವಾ ಅನ್ನೋ ರೀತಿಯ ಎಲ್ಲ ತೀರ್ಮಾನಗಳು ಈಗ 3:30ಕ್ಕೆ ನಡೆಯುವಂತಹ ಫಿಲ್ಮ್ ಚೇಂಬರ್ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ದಿವ್ಯಾ. ಓಕೆ ಭಾರತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಫಿಲ್ಮ್ ಚೇಂಬರ್ನಲ್ಲಿ ಸಭೆ ಇದೆ, ಸಭೆಯ ನಂತರದಲ್ಲಿ ತಮ್ಮ ತೀರ್ಮಾನವನ್ನು ಪ್ರಕಟ ಮಾಡ್ತಾರೆ. ಕೋರ್ಟ್ ಏನು ಹೇಳಿದೆ ಅದಕ್ಕೆ ತಲೆ ಬಾಗ್ತೀವಿ ಅಂತ ಕೂಡ ಹೇಳಿದ್ದಾರೆ. ಕೋರ್ಟ್ ಈ ವಿವಾದವನ್ನ ಫಿಲ್ಮ್ ಚೇಂಬರ್ನಲ್ಲಿ ಇತ್ಯರ್ಥಪಡಿಸ್ಕೊಳ್ಳಿ ಅಂತ ಕೂಡ ಸೂಚನೆಯನ್ನ ಕೊಟ್ಟಿದೆ. ಸೊ ಹಾಗಾಗಿ ಫಿಲ್ಮ್ ಚೇಂಬರ್ ಹೇಳ್ತಾ ಇದೆ, ಕ್ಷಮೆ ಕೇಳದ ವಿನಃ ಸಿನಿಮಾ ಬಿಡುಗಡೆಗೆ ನಾವು ಅವಕಾಶ ಮಾಡಿಕೊಡಲ್ಲ, ಇದು ನಮ್ಮ ನಿಲುವು ಅಂತ.